ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಧಾ ಅಡುಗೆ. ಇವತ್ತಿನ ಅಡುಗೆನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವೀಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಅಡುಗೆನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಅಡುಗೆ ಬದಲು ಮೆಂತ್ಯ ಬಾತ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನಾನು 2 ಕಟ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಹಾಕ್ಕೊತಾ ಇದ್ದೀನಿ ಕುಕ್ಕರ್ಗೆ. ಈ ಮೆಂತ್ಯ ಸೊಪ್ಪಿದ್ರೆ ಸಾಕು, ಬೆಳಗಿನ ನಾಷ್ಟಕ್ಕೆ ಏನು ಯೋಚನೆ ಮಾಡೋಷ್ಟಿರಲ್ಲ, ಬೇಗನೆ ರೆಡಿಯಾಗುತ್ತೆ. ಇದು ಎಲ್ಲ ತುಂಬ ಈಸಿಯಾಗಿ ಮಾಡುವಂಥದ್ದು. ನೀವೇ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ಯಾವಾಗಲೂ ಮಾಡ್ತಾನೆ ಇರ್ತೀರ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಗ್ರಾಮ್ ಐಟಮ್ಸ್ಗಳನ್ನೆಲ್ಲ ಹಾಕ್ಕೊಂಡಾಗಿದೆ. ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ, ಮತ್ತು ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಟೊಮೊಟೊ ಹಾಕ್ಕೊಳ್ಳೋಣ, ಮತ್ತು ಹಸಿ ಬಟಾಣಿ ಆ್ಯಡ್ ಮಾಡೋಣ. ಹಸಿ ಬಟಾಣಿ ಇಲ್ಲಾಂದರೆ ಒಣ ಬಟಾಣಿ ಕೂಡ ನೀವು ನೆನೆಸಿಟ್ಟು ಆ್ಯಡ್ ಮಾಡ್ಬೋದು. ಹಸಿ ಬಟಾಣಿನೇ ಹಾಕಬೇಕು ಅಂತ ಏನಿಲ್ಲ. ಇದಕ್ಕೆ ಸೊಪ್ಪನ್ನ ಆ್ಯಡ್ ಮಾಡೋಣ. ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಆಗಬೇಕು ಇದು. ಇಲ್ಲಾಂದರೆ ನೀವು ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ಕಹಿ ಹೊಡೆಯುತ್ತೆ. ಎಣ್ಣೆಲೇ ಫ್ರೈ ಮಾಡಿದ್ರೆ ಕಹಿ ಅಂಶ ಎಲ್ಲ ಹೋಗುತ್ತೆ. ಇವಾಗ ಫ್ರೈ ಆಗಿದೆ. ಒಂದು ಮಿಕ್ಸಿ ಜಾರಿಗೆ ರೆಡಿ. ಇದು ಒಂದು ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊಳ್ಳೋಣ, 4 ಹಸಿಮೆಣ್ಸಿನ್ಕಾಯಿ, ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಆಗಿದೆ, ಸೊಪ್ಪು ಕೂಡ ಬೆಂದಿದೆ. ಇವಾಗ ಈ ರುಬ್ಕೊಂಡಿರೋಂಥ ಮಸಾಲೆನ ಅದಕ್ಕೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಆ್ಯಡ್ ಮಾಡೋಣ, ಅದು ಕೂಡ ಮಿಕ್ಸ್ ಮಾಡೋಣ. ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಳ್ಳೋಣ, ಮತ್ತು ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ತೋರಿಸ್ತಿರುವಂಥ ರೆಮಿಡಿ 4 ಜನಕ್ಕಾಗುವಷ್ಟು. ಇವಾಗ ಅಕ್ಕಿನ ಆ್ಯಡ್ ಮಾಡೋಣ. ಒಂದು 10 ನಿಮಿಷ ನೆನೆಸಿ ಇಟ್ಕೊಂಡಿದ್ದೀನಿ ಅಕ್ಕಿನ, 1.5 ಗ್ಲಾಸಷ್ಟು. ಮತ್ತು ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಬಿಸಿ ನೀರನ್ನೇ ಹಾಕಿ. ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತೀವಿ, ತಣ್ಣೀರು ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಿಬಿಡಿ, ಬಿಸಿನೀರು ಆ್ಯಡ್ ಮಾಡಿ. ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಆಗಿದೆ. ಇವಾಗ 2 ವಿಸಿಲ್ ಬರೋವರೆಗೂ ಕಾಯೋಣ. ವಿಸಿಲು ಕೂಡ ಆಗಿದೆ. ನೋಡಿ, ಮೆಂತ್ಯ ಬಾತ್ ರೆಡಿಯಾಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಒಂದು ಸಲ ಈ ಥರ ರೆಮಿಡಿನ ಟ್ರೈ ಮಾಡಿ ನೋಡಿ. ನೀವು ಕೂಡ ಇಷ್ಟಪಟ್ಟು ತಿಂತೀರ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಬೇಗ ಆಗುವಂತಹ ತಿಂಡಿ ಇದು. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ.